ಇವತ್ತು 2 ದೊಡ್ಡ ಮುರು ಮೀನು ತಂದಿದ್ದೀನಿ. ಇದದ್ದು ಒಳ್ಳೆ ಒಂದು ಫ್ರೈ ಮಾಡೋಣ, ಮಸಾಲ ಫ್ರೈ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ. ದೊಡ್ಡ ಮೀನಿದು. ಸೊ ಫಸ್ಟಿಗೆ ಇದನ್ನು ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಮಸಾಲೆ ರುಬ್ಬಿಕೊಳ್ಳೋಣ. ಮಸಾಲೆಗೆ ನೋಡಿ ನಾನು 25 ಬ್ಯಾಡಿಗೆ ಮೆಣಸನ್ನು ಬಿಸಿ ನೀರಲ್ಲಿ 10 ನಿಮಿಷಕ್ಕೆ ನೆನೆ ಹಾಕಿದ್ದೆ. ಅದನ್ನು ಹಾಕ್ತಾಯಿದ್ದೀನಿ. ಬಿಸಿ ನೀರಲ್ಲಿ ನೆನೆ ಹಾಕಿದರೆ ಮೆಣಸು ರುಬ್ಲಿಕ್ಕೆ ಸುಲಭ ಆಗ್ತದೆ, ಅಂದರೆ ತುಂಬ ಸಾಫ್ಟ್ ಆಗ್ತದೆ. ನೋಡಿ ತುಂಬ ಸಾಫ್ಟ್ ಆಗಿದೆ, ರುಬ್ಲಿಕ್ಕೆ ಸುಲಭ ಆಗ್ತದೆ ಅಂತ ಬಿಸಿ ನೀರಲ್ಲಿ ಹಾಕೋದು. ಈಗ ಇದಕ್ಕೆ 2 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ತಾಯಿದ್ದೀನಿ. ಹಾಗೆ 3/4 ಚಮಚದಷ್ಟು ಜೀರಿಗೆ, 5 ರಿಂದ 6 ಬೆಳ್ಳುಳ್ಳಿ, ಹುಳಿ ಇಷ್ಟು ದೊಡ್ಡದು ಬೇಕು. ಹಾಗೆ ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿದು, ದೊಡ್ಡದಾದರೆ ಅರ್ಧ ಸಾಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಅರಿಶಿಣದ ಹುಡಿ, ಅರ್ಧ ಚಮಚದಷ್ಟು ಹಾಕಿದರೆ ಸಾಕು. ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಡೆದುಕೊಳ್ಳೋಣ. ನೋಡಿ ಮಸಾಲ ಕಡೆದಾಯಿತು. ಇನ್ನು ಇದನ್ನು ತೆಗೆದು ಬಿಡೋಣ. ನೋಡಿ ಈಗ ಮಸಾಲ ರುಬ್ಬಿ ಆಯಿತು. ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ ಇದರಲ್ಲಿ ಸ್ವಲ್ಪ ಮಸಾಲೆಯನ್ನು ತೆಗೆದು ಮೀನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಓಕೆ, ಮಸಾಲೆಯನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಮಸಾಲೆ ಹಾಕಿ ಒಂದು 10 ನಿಮಿಷ ಇಟ್ಟು ಮತ್ತೆ ಇದನ್ನು ಫ್ರೈ ಮಾಡಿದರೆ ಆಯಿತು. ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ತವಾ ಫ್ರೈಗೆ ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ, ಇದನ್ನು ತೆಗೆದು ಬಿಡೋಣ. ಈಗ ಇದೇ ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 2 ಟೇಬಲ್ ಚಮಚದಷ್ಟು. ಈಗ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ತೆಂಗಿನ ಎಣ್ಣೆ. ಈಗ ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಕ್ಸ್ಟ್ರಾ ಮಸಾಲೆ ಏನಿತ್ತು ನೋಡಿ ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆನ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲ ಗಟ್ಟಿ ಆಗಲಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಲಿ, ಅವಾಗ ಮಾತ್ರ ಟೇಸ್ಟ್. ಇದೊಂದು 5 ನಿಮಿಷ ತಗೊಳ್ಳುತ್ತೆ. ಮಸಾಲೆ ಚೆನ್ನಾಗಿ ರೋಸ್ಟ್ ಆದರೆ ಮಾತ್ರ ನಿಮಗೆ ಆ ಟೇಸ್ಟ್ ಬರುತ್ತೆ. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ ಮಸಾಲೆ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಮೀನು ಹಾಕ್ಕೊಳ್ಳೋಣ. ಮೀನು ಹಾಕಿ ಮಸಾಲೆಯನ್ನು ಕೋಟ್ ಮಾಡಿದ್ರೆ ಆಯಿತು. ಮಸಾಲ ಫ್ರೈ ನೋಡಿ ಚೆನ್ನಾಗಿ ಕೋಟ್ ಮಾಡಿದ್ರೆ ಆಯಿತು. ಈ ರೀತಿ ನೋಡಿ ರುಚಿಯಾದ ಮುರು ಮೀನು ಮಸಾಲ ಫ್ರೈ ರೆಡಿ ಆಗಿದೆ. ಇದನ್ನು ಪ್ಲೇಟ್ ಮಾಡೋಣ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಈ ರೀತಿ ಮಸಾಲ ಫ್ರೈಯನ್ನು ಮಾಡಿ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಓಕೆ, ಬಾಯ್.